ನಮಸ್ತೆ. ತರಕಾರಿ ಬೆಳೆಗಾರರಲ್ಲಿ ವಿಶೇಷವಾಗಿ ಈಗ ಟೊಮೊಟೊ ಬೆಳೀತಕ್ಕಂಥವರಲ್ಲಿ ಒಂದು ಮಾಹಿತಿ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮೆಲ್ಲರದು ಮಾನವ ಸಹಜ ಗುಣ ಹೇಗೆ ಅಂದರೆ ನಾವು ಎಷ್ಟೋ ವಿಷಯಗಳನ್ನು ನಾವು ಕೇಳಿಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತೀವಿ. ಎಷ್ಟನ್ನೋ ನಾವು ಪ್ರಮಾಣಿಸಿ ನೋಡೋಕ್ಕೂ ಹೋಗೋದಿಲ್ಲ ಪ್ರತ್ಯಕ್ಷವಾಗಿ ಎಷ್ಟೋ ವಿಷಯಗಳು. ಅನೇಕ ಬಾರಿ ನಾನು ಈ ಟೊಮೊಟೊ ಬೆಳೆಯಲ್ಲಿ ವಿವಿಧ ರೋಗಗಳು ಮ್ಯಾನೇಜ್ಮೆಂಟ್ಗೆ ಇನ್ಕ್ಲೂಡಿಂಗ್ ವೈರಸ್ಸು, ಕೀಟಗಳ ನಿರ್ವಹಣೆ ಬಹಳನೇ ಮುಖ್ಯ ಅಂತ ಹೇಳಿದ್ದೆ. ಕೀಟಗಳ ನಿರ್ವಹಣೆಗೆ ಕೇವಲ ಬರೀ ರಾಸಾಯನಿಕಗಳ ಸಿಂಪಡಣೆ ಮೇಲೆ ಅವಲಂಬಿತವಾಗದೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಕೆಲವು ಅಂಶಗಳು ಪ್ರಸ್ತಾವ ಮಾಡ್ತಲೇ ಇದ್ದೆ. ಅಂದರೆ ಭೂಮಿ ಸಿದ್ಧತೆಗೆ ಮೊದಲೇ ನಾವೇನು ಟೊಮೊಟೊ ಪ್ಲ್ಯಾಂಟ್ ಮಾಡ್ತಿದ್ವಿ, ಅದರ ಸುತ್ತಲೂ ಮುಸ್ಕಿನ ಜೋಳ ನಾಟಿ ಮಾಡೋದು, ಚೆಂಡು ಹೂವು ನಾಟಿ ಮಾಡೋದು, ಆಮೇಲೆ ಪ್ರತಿ 8 ಸಾಲಿಗೊಮ್ಮೆ ಚೆಂಡು ಹೂವು ನಾಟಿ ಮಾಡೋದು. ಇದು ಟೊಮೊಟೊ ನಾಟಿಗೆ ಮೊದಲೇ ಮಾಡಬೇಕು ಅಂತ ನಾನು ಹೇಳ್ತಲೇ ಇದ್ದೆ, ಅನೇಕ ಬಾರಿ ಪ್ರಸ್ತಾವ ಮಾಡಿ ಹೇಳಿದ್ದೀನಿ. ಸೊ ನಮ್ಮ ಸಹಜ ಗುಣ ಹೇಗೆ ಅಂದರೆ ಇದೆಲ್ಲ ಸಾಧ್ಯ ಆಗ್ತದಾ ಅನ್ನೋದು ಸುಮ್ಮನೆ ಆಗೋದು. ಬಟ್ ಈ ಹೇಗಿದೆ ನೋಡಿ, ಇದು ನಾನು ವೈರಸ್ಸು ರೋಗಗಳ ಬಗ್ಗೆ ವಿಡಿಯೋ ಮಾಡುವಾಗಲೂ ಹೇಳಿದ್ದೆ, ಗಿಡದಲ್ಲಿ ಸಿಮ್ಟಮ್ಸು ಯಾವಾಗ ಸಡನ್ನಾಗಿ ಬೇಕಾದ್ರೂ ಕಾಣಿಸ್ಕೋಬೋದು. ಆ ಸಿಮ್ಟಮ್ಸ್ ಇವತ್ತು ಕಾಣಿಸ್ಕೊಂಡಿದೆ ಅಂದರೆ ಇದರ ಇನ್ಫೆಕ್ಷನ್ನು ಏನಿಲ್ಲ ಅಂದರೆ 8-10 ದಿವಸದ ಹಿಂದೆ ಆಗಿರುತ್ತೆ. ವೈರಸ್ ಇನ್ಫೆಕ್ಷನ್ ಎಲ್ಲಿಂದ ಬರುತ್ತೆ? ರಸಹೀರ ಕೀಟಗಳು ವಿವಿಧ ಜಾತಿ, ಇವು ಥ್ರಿಪ್ಸು, ವೈಟ್ ಫ್ಲೈಸು, ಆಮೇಲೆ ಈಗ ಜಾಸಿಡ್ಸ್, ನೀವೇನು ಹಸಿರು ಸೊಳ್ಳೆಗಳು ಈ ಥರದ್ದು ಕರೀತಾರಲ್ಲ, ಈ ರೀತಿಯ ರಸ ಹೀರುವ ಕೀಟಗಳು ಹರಡೋದು. ಸೊ ಈ ಕೀಟಗಳ ನಿರ್ವಹಣೆನೇ ಬಹಳ ಮುಖ್ಯ. ಸೊ ಹೇಗೆ ಅನಿಸಿದೆ ಅಂದರೆ, ಕೆಲವು ಇತ್ತೀಚೆಗೆ ನನಗೆ ಫೋಟೋ ಕಳಿಸ್ತಾವೆ ನೋಡಿ, ಮೊಬೈಲಲ್ಲಿ ತೋರಿಸ್ತಾ ಹೋಗ್ತೀನಿ, ಎಷ್ಟೊಂದು ವೈರಸ್ ಇನ್ಫೆಕ್ಷನ್ ಈಗಾಗಲೇ ಇದೆ. ಅದರಲ್ಲಿ ಮುಖ್ಯವಾಗಿ ನೋಡಿ 3 ಥರದ ವೈರಸ್ಸು ಮೇಜರಾಗೆ, ಟೋಟಲ್ 7-9 ಥರ ವೈರಸ್ಸು ಪ್ರಿವೈಲಿಂಗ್ ಇರೋದು ಟೊಮೊಟೊ ಬೆಳೆಯಲ್ಲಿ. ಮುಖ್ಯವಾಗಿರ್ತಕ್ಕಂಥದ್ದು ಬಡ್ ನೆಕ್ರೋಸಿಸ್ ವೈರಸ್, ಅಂದರೆ ಆರ್ಥೋಟಾಸ್ಪೋ ವೈರಸ್, ಟಾಸ್ಪೋ ಅಂತ ಕರಿಬೋದು ಸಿಂಪಲ್ಲಾಗಿ. ಒಂದೊಂದು ಲೀಫ್ ಕರ್ಲ್ ವೈರಸ್ಸು, ಇನ್ನೊಂದು ಮೊಸಾಯಿಕ್ ವೈರಸ್. ಈಗ ಮೇಜರಾಗಿ ಆರ್ಥೋಟಾಸ್ಪೋ ವೈರಸ್ಸು ಕಪ್ಪು ಚುಕ್ಕಿಗಳು ಎಲೆ ಮೇಲೆ ಏನಾಗ್ತಾಯಿದೆ ನೋಡಿ, ನನಗೆ ಬಂದಿರೋ ಫೋಟೋಗಳು ಮೊಬೈಲಲ್ಲಿ ಇರೋದೇ ತೋರಿಸ್ತೀನಿ. ಅನೇಕರು ಫೋಟೋ ಕಳಿಸಿ ಹೇಳಿದ್ರಿ, ಈ ಮೊನ್ನೆ ಏನೋ ಔಷಧಿ ತಂದು ಹೊಡೆದಿದ್ದೆ, ಇಲ್ಲಿ ಏನೋ ಔಷಧಿ ಕೊಟ್ಟಿದ್ರು, ಔಷಧಿ ಹೊಡೆದ ಮೇಲೆ ಇದು ರೋಗ ಬಂದಿದೆ ಅಂತ ಹೇಳಿದ್ರಿ. ಖಂಡಿತ ತಪ್ಪಲ್ಲ, ಅಂಗಡಿಯವ್ರು ತಪ್ಪಿಲ್ಲ. ಅಲ್ಲಿ ವೈರಸ್ ಸಿಮ್ಟಮ್ಸು, ಅಲ್ಲಿ ಸ್ಪ್ರೇ ಯಾವುದೋ ಬೇರೆ ಉದ್ದೇಶಕ್ಕೆ ಕೊಟ್ಟಿರ್ತಾರೆ. ಈಗ ನಿಮ್ಮ ಎಲೆನಲ್ಲಿ ಈಗ ಸಿಮ್ಟಮ್ಸ್ ಕಾಣಿಸ್ಕೊಂಡಿದೆ ಅಂದರೆ ಅದು 8-10 ದಿವಸಗಳ ಹಿಂದ್ಗಡೆ ಯಾವುದೋ ರಸ ಇರೋ ಕೀಟಗಳ ಮುಖಾಂತರ ವೈರಸ್ ಹರಡಿರ್ತದೆ. ಸೊ ಮುನ್ನೆಚ್ಚರಿಕೆ ತಗೊಳ್ಳೋದು ಯಾವಾಗಲೂ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಕರಿತೀವಿ. ಮುನ್ನೆಚ್ಚರಿಕೆ ತಗೊಳ್ಳೋದು ಬಹಳನೇ ಮುಖ್ಯ. ಸೊ ಇವ್ರೇನು ಹೇಳ್ತಾನಪ್ಪ, ಮುಸ್ಕಿನ ಜೋಳ ಹಾಕಬೇಕು, ಚೆಂಡು ಹೂವು ಹಾಕಬೇಕು, ಅದೆಲ್ಲ ಸಾಧ್ಯನಾ? ಒಂದು ಸಾಲು ಚೆಂಡು ಹೂವು ಹಾಕೋತಕ್ಕೆ ಎಷ್ಟೊಂದು ಟೊಮೊಟೊ ಗಿಡ ಬೀಳ್ತವೆ, ನಮ್ಗೆ ಎಷ್ಟೊಂದು ಬುಟ್ಟಿ ಎಕ್ಸ್ಟ್ರಾ ಬರ್ತದೆ ಟೊಮೊಟೊ, ಈ ಥರ ನನ್ನ ಹತ್ರ ಕೆಲವರು ಮಾತಾಡಿದ್ದೀರಿ, ಶೇರ್ ಮಾಡಿದ್ದೀರಿ. ಬಟ್ ನೀವು ವೈರಸ್ ಬಂದ ಮೇಲೆ ಅದರ ನಿರ್ವಹಣೆಗೆ ಎಷ್ಟು ಎಕ್ಸ್ಟ್ರಾ ಹಣ ಖರ್ಚಾಗುತ್ತೆ, ಹಾಗೆಯೇ ಅದು ಗ್ಯಾರಂಟಿ ಏನಿಲ್ಲ. ಅದರಲ್ಲೂ ಟಾಸ್ಪೋ ವೈರಸ್ ಇದೆಯಲ್ಲ, ಬಡ್ ನೆಕ್ರೋಸಿಸ್, ಇಷ್ಟು ಸೈಜಲ್ಲಿರ್ತಕ್ಕಂಥ ಗಿಡ ವೈರಸ್ ಸ್ಟಾರ್ಟ್ ಆದಮೇಲೆ ಕುಬ್ಜ ಆಗ್ತಾ ಸುಳಿಯಿಂದ ಒಣಗ್ತಾ ಬರ್ತಿರೋದು, ಇಡೀ ಎಲೆ ಬರ್ನಾಗಿರೋದು. ಕೆಲವರು ನನ್ನ ಹತ್ರ ಮಾತಾಡ್ತಾ ಹೇಳ್ತಿದ್ರಿ, ಈ ಬಿಸಿಲಿಗೆ ಎಲೆ ಒಣಗೋಗ್ತಾ ಇದೆ ಅಂತ. ಬಿಸಿಲಿಗೆ ಎಲೆ ಒಣಗೋಗ್ತಿರೋದಲ್ಲ, ಅದು ವೈರಸ್ನ ಲಕ್ಷಣ, ಟಾಸ್ಪೋ ವೈರಸ್. ಈಗ ನಾನು ಇದನ್ನೆಲ್ಲ ಅಳವಡಿಸ್ಕೊಂಡಿರೋದು ಈ ಕೀಟಗಳ ನಿರ್ವಹಣೆಗೆ ಹೇಗೆ ಸಹಕಾರಿಯಾಗಿದೆ, ಆ ರೀತಿ ಮಾಡಿರ್ತಕ್ಕಂಥ ಪ್ಲಾಟ್ನ ಕೆಲವು ವಿಜುವಲ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಇದನ್ನು ನೋಡಿದ ಮೇಲೆ ಆದರೂ ಕೆಲವ್ರಿಗೆ ಅನ್ನಿಸ್ಬೋದು ಖಂಡಿತ ಇದರಿಂದ ಉಪಯೋಗ ಇದೆ ಅಂತ. ನೋಡಿ, ಆ ವಿಜುವಲ್ಸ್ ನೋಡ್ತಾ ಹೋಗಿ ನೀವು, ವೈರಸ್ ಅಂಶಗಳು ಅಲ್ಲಿ ಕಾಣಿಸ್ತಾ ಇಲ್ಲ. ಪೋಷಕಾಂಶ ನಿರ್ವಹಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು, ಬೇರೆ ಬೇರೆ ರೀತಿ ಬೇರೆ ಬೆಳೀತಾ ಇರ್ತಾರೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ವೈರಸ್ ಫ್ರೀ ಆಗಿದೆ, ಬೆಳೆಗೆ ತೊಂದರೆ ಆಗಿಲ್ಲ, ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ. ಯಶಸ್ವಿಯಾಗಿ ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಅನೇಕ ಪ್ರಶ್ನೆನೂ ಬರ್ತದೆ. ಈಗ ಅಲ್ಲಿಗೆ ಮುಸ್ಕಿನ ಜೋಳ ಹಾಕಿದ ತಕ್ಷಣ, ಚೆಂಡು ಹೂವು ಹಾಕಿದ ತಕ್ಷಣ, ಇನ್ನು ಕೆಲವರು ಒಂದು ರೀತಿ ವಿತಂಡವಾದ ಅನ್ಬೋದು, ಎಲ್ಲಿ ಸುತ್ತಮುತ್ತ ಬೇರೆ ಕಡೆ ಇರೋವೆಲ್ಲ ಬಂದುಬಿಡ್ತವೆ ಅಟ್ರಾಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಈ ಥರನೂ ಮಾಡ್ತಾರೆ. ಇದು ಒಂದು ರೀತಿ ಮಾನಿಟ್ರ್ ಮಾಡಲಿಕ್ಕೆ, ಚೆಂಡು ಹೂವಿನಲ್ಲಿ ಅವು ಆ ಬಣ್ಣಕ್ಕೆ ಅಟ್ರಾಕ್ಟ್ ಆಗ್ತವೆ, ಟೊಮೊಟೊ ಬೆಳೆಗಿಂತ ಹೆಚ್ಚು ಅದನ್ನು ಇಷ್ಟಪಟ್ಟು ಅಲ್ಲಿಗೆ ಹೋಗ್ತವೆ. ನೀವು ಅದನ್ನು ಸ್ವಲ್ಪ ಮಾನಿಟ್ರ್ ಮಾಡಿಕೊಂಡು, ಸೊ ವೈಟ್ ಫ್ಲೈಸ್ ಬಂದಿದೆಯಾ, ಯಾವುದು ಎಫಿಡ್ಸ್ ಬಂದಿದೆಯಾ, ಥ್ರಿಪ್ಸ್ ಬಂದಿದೆಯಾ ಗೊತ್ತಾಗುತ್ತೆ. ಅದಕ್ಕೆ ತಕ್ಕನಾದ ನೀವು ಸ್ಪ್ರೇ ಮಾಡಿಕೊಂಡು ಕೀಟನ ಹತೋಟಿ ಮಾಡ್ಕೋಬೋದು.
ವೈರಸ್ ಬರದೇ ರೀತಿಯಲ್ಲಿ ಮಾಡ್ಬೋದು. ಇದಕ್ಕೆ ಜೊತೆಗೆ ಪೂರಕವಾಗಿ ನೀವು ಪೋಷಕಾಂಶ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡಿದರೆ ಖಂಡಿತ ವೈರಸ್ ಬಂದರೂ ಸಮೇತ ಬೆಳೆ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಅನೇಕ ಬಾರಿ ಹೇಳಿದ್ದೇನೆ. ಮುಂದಿನ ಇನ್ನೂ ಏನು ಸರಳವಾಗಿ ಹೇಳ್ಬೋದು ಅಂದರೆ, ಈಗ ನೋಡಿ, ನಾವು ಯಾವುದಾದ್ರೂ ಬೇಟೆ ಹುಲಿನೋ ಚಿರತೆನೋ ಏನು ಹಿಡಿಬೇಕು ಅಂದರೆ ಏನು ಮಾಡ್ತಿದ್ರು? ಒಂದು ಕುರಿನ ಮೇಕೆನ ಕಟ್ಟಿಬಿಟ್ಟು ಒಂದು ಬಲಿ ಕೊಡ್ತಾ ಇರಲಿಲ್ವ? ಆ ರೀತಿಯಲ್ಲಿ ಅಂದ್ಕೋಬೋದು ನಾವು. ಚೆಂಡು ಹೂವು ಹಾಕಿ ಡೈರೆಕ್ಟಾಗಿ ಟೊಮೊಟೊ ಬೆಳೆಗೆ ಬಂದ ಕೀಟಗಳು ವೈರಸ್ ಹರಡೋದನ್ನು ನಾವು ಡೈವರ್ಟ್ ಮಾಡಲಿಕ್ಕೆ ಇದನ್ನು ಆ ರೀತಿ ಬಳಸ್ತಿದ್ದೀವಿ ಅಂತ ಹೇಳ್ಬೋದು ಸರಳವಾಗಿ. ಸೊ ಇದು ಅಳವಡಿಸ್ಕೊಳ್ಳೋದು ನಿಮಗೆ ಎಷ್ಟು ಪ್ರಯೋಜನಕಾರಿ ಅಂತ ನಾನು ತೋರಿಸ್ತಕ್ಕಂಥ ವೀಡಿಯೋದಲ್ಲಿರ್ತಕ್ಕಂಥ ವಿಜುವಲ್ಸ್ ನೋಡಿದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇದೇನು ತ್ರಾಸದಾಯಕವಾದದ್ದು ಅಲ್ಲ, ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು ಅಲ್ಲ. ವೈರಸ್ ಮ್ಯಾನೇಜ್ಮೆಂಟ್ಗೆ ಇಂಪಾರ್ಟೆಂಟು ಇನ್ಸೆಕ್ಟ್ ಕಂಟ್ರೋಲ್ಗೆ ಬಹಳ ಇಂಪಾರ್ಟೆಂಟು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳು, ಇದನ್ನು ಕಳೆದ ತಿಂಗಳು ಟೊಮೊಟೊ ಬೇಸಾಯ ವಿಧಾನಗಳು ಅಂತ 3 ವಿಡಿಯೋ ಮಾಡಿ ಕಂಪ್ಲೀಟಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಸೊ ಅನೇಕರು ಈ ರೀತಿ ಅಳವಡಿಸ್ಕೊಂಡು ಫಲಿತಾಂಶ ಚೆನ್ನಾಗಿ ಬಂದಿರೋದು ನನಗೆ ಫೋಟೋಗಳು ಕಳಿಸಿದ್ದೀರಾ, ವಿಜುವಲ್ಲು ಕಳಿಸಿದ್ದೀರಾ. ಹಾಗಾಗಿ ಈ ಒಂದು ಮಾಹಿತಿ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಸೊ ಆ ವಿಡಿಯೋ ನೋಡಿ ನೀವು. ಫ್ರೂಟ್ ಸೆಟ್ಟಿಂಗು ಎಷ್ಟು ಚೆನ್ನಾಗಾಗಿದೆ, ಕೀಟ ನಿರ್ವಹಣೆಗೆ ಈ ಚೆಂಡು ಹೂವು ಎಷ್ಟು ಸಹಕಾರಿಯಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಮೇಯ್ನು ಚೆಂಡು ಹೂವು ನೀವು ಟೊಮೊಟೊ ನಾಟಿ ಮಾಡಿ ನೆಕ್ಸ್ಟು ಚೆಂಡು ಹೂವು ಜೊತೆಲೇ ಮಾಡೋದ್ರಿಂದ ಪ್ರಯೋಜನ ನಿಮ್ಗೆ ಅಷ್ಟಾಗಿ ಸಿಗೋಲ್ಲ, ಬೆನಿಫಿಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸೊ ಅಡ್ವಾನ್ಸಾಗಿ ಅಟ್ಲೀಸ್ಟ್ 2-3 ವಾರ ಮುಂಚೆ ಚೆಂಡು ಹೂವು ನಾಟಿ ಮಾಡಿರಬೇಕು, ಮುಸ್ಕಿನ ಜೋಳ ನಾಟಿ ಮಾಡಿರಬೇಕು, ನಂತರ ಟೊಮೊಟೊ ನಾಟಿ ಮಾಡ್ಕೋಬೇಕು. ಯಾಕಂದರೆ ಇಷ್ಟೊಂದು ಸಿದ್ಧತೆ ಮಾಡಿಕೊಂಡು ಏನೋ ಒಂದು ಬೆಲೆ ಸಿಗುತ್ತೆ ಅಂತ ಟಾರ್ಗೆಟ್ ಮಾಡ್ಕೊಂಡು ಮಾಡುವಾಗ ನೀವು 1 ತಿಂಗಳು ಮುಂಚೆ ಸಿದ್ಧತೆ ಮಾಡ್ಕೊಂಡು ಮಾಡೋದು ಖಂಡಿತ ಕಷ್ಟ ಆಗಲಾರ್ದು ಅನ್ನೋ ನನ್ನ ಭಾವನೆ. ಸೊ ಈ ಥರದ ಉತ್ತಮ ಮಾಹಿತಿ ಬಂದಾಗ ನಿಮ್ಮ ಸ್ನೇಹಿತರು ಯಾರಾದರೂ ಇದೇ ರೀತಿ ಬೆಳೆ ಪ್ಲಾನ್ ಮಾಡ್ಕೊಂಡಿರೋರಿಗೆ ಈ ಮಾಹಿತಿನ ಹಂಚ್ಕೊಳ್ಳಿ. ಮತ್ತು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮುಂದಿನ ಒಂದು ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಈ ರೀತಿ ಸಮಗ್ರವಾಗಿ ಹತೋಟಿ ಕ್ರಮಗಳನ್ನ ಕೈಗೊಂಡು ಎಂಥ ಅದ್ಭುತವಾದ ಟೊಮೊಟೊ ಬೆಳೆದಿದ್ದಾರೆ ರೈತರುಗಳು ಅನ್ನೋದು ಕೆಲವೊಂದು ಪ್ಲಾಟ್ಗಳು ತೋರಿಸ್ತೀನಿ. ಕೋಲಾರ ನಂತರ ಮತ್ತೊಂದು ಕೋಲಾರ ಆಗ್ತಕ್ಕಂಥ ದಿಸೆಯಲ್ಲಿ ಹೊರಟಿದೆ, ಮಂಡ್ಯ ಜಿಲ್ಲೆ ಟೊಮೊಟೊ ಬೆಳೆನಲ್ಲಿ. ಅಲ್ಲಿನ ಕೆಲವು ಬೆಳೆಗಳನ್ನು ತೋರಿಸ್ತೀನಿ. ಈಗಾಗಲೇ ಕಂಪ್ಲೀಟ್ ಕೈ ಎತ್ತಿ ಮುಟ್ಟಬೇಕು ಆ ಹೈಟ್ ಬೆಳೆದಿರ್ತಕ್ಕಂಥದ್ದು. ಕೆಳಗಳಿಂದ ಮೇಲ್ಗಡೆವರೆಗೂ ಪ್ರತಿಯೊಂದು ಬಂಚ್ ಏನು ಫ್ಲವರ್ ಬಂದಿದೆ ಅಷ್ಟು ಕಾಯಾಗಿರ್ತಕ್ಕಂಥದ್ದು. ಒಂದು ಬಂಚಲ್ಲಿ 8-9 ಹಣ್ಣು ಸಮಾನವಾಗಿ ತೂಕವಾಗಿರ್ತಕ್ಕಂಥದ್ದು. ಆ ಥರ ಅದ್ಭುತವಾದ ಪ್ಲಾಟ್ಸು ಈ ರೀತಿ ಅಳವಡಿಸ್ಕೊಂಡು ಮಾಡಿರೋದನ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಏನು ಇಷ್ಟೊಂದು ಫ್ರೂಟ್ಸು ಫ್ರೂಟ್ ಸೆಟ್ಟಿಂಗ್ ಗೊತ್ತಾಗಿದೆ.